ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ನವೀನ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬಸ್ಸಾರು ಮಾಡೋಣ ಅಂತ ಸೊಪ್ಪು ತೊಗೊಂಡಿದ್ದೀನಿ. ಅದರ ಸೊಪ್ಪು ಹೆಸರು ಬಂದು ಅಂಗೋನೆ ಸೊಪ್ಪು. ಅದನ್ನು ತೊಳೆಯೋಕ್ಕೆ ಹಾಕ್ತಿದ್ದೀನಿ ಒಂದು ದಬ್ಬರೆಗೆ. ನೋಡಿ, ನೀರು ಬಿಟ್ಟು ಆ ಥರ ಮಾಡಿದ್ರೆ ಮಣ್ಣೆಲ್ಲ ಇದ್ದರೆ ಬಿಡ್ಕೊಳುತ್ತೆ. ಕಾಳು, ಹುಳ್ಳಿ ಕಾಳು, ಮೊಳಕೆ ಕೊಟ್ಟಿರೋ ಕಾಳು ತೊಗೊಂಡಿದ್ದೀನಿ. ಅದನ್ನೆಲ್ಲ ನೀರು ತೆಗಿತಾಯಿದ್ದೀನಿ, ವಾಶ್ ಮಾಡ್ತಾಯಿದ್ದೀನಿ. ನೋಡಿ, ಒಂದ್ಸತಿ ತೊಳೆದಿದ್ರು ಇನ್ನೂ ಒಂದ್ಸತಿ ಅಡುಗೆ ಮಾಡುವಾಗ ಒಂದ್ಸತಿ ವಾಶ್ ಮಾಡ್ಕೊಳ್ಳಿ. ಬೇಕಾಗಿರುವಂಥ ಸಾಮಗ್ರಿಗಳು: 3 ಈರುಳ್ಳಿ, 1 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ 1 ಗೆಡ್ಡೆ ಫುಲ್ಲು ತಗೊಂಡಿದ್ದೀನಿ, ಸ್ವಲ್ಪ ಕಾಯಿ ತಗೊಳ್ಳಿ. ಇಷ್ಟು ಐಟಮ್ನು ಈಗ ನಿಮಗೆ ಈರುಳ್ಳಿ ದಪ್ಪ ಸೈಜಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಕಟ್ ಮಾಡ್ಕೋಬೋದು. ಒಬ್ಬೊಬ್ಬರು ಸುಟ್ಕೋತಾರೆ, ನಾವು ಸುಟ್ಕೊಳಲ್ಲ. ನಾನು ಎಣ್ಣೆಯಲ್ಲಿ ಕರ್ಕೋತೀನಿ ಎಲ್ಲ, ಚೆನ್ನಾಗಿರುತ್ತೆ ಅಂತ. ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರು ಅನ್ನೋದೊಂದು ಕಾರಣಕ್ಕೆ. ನಾನು ಒಗ್ಗರಣೆಗಲ್ವ, ಸಾಂಬಾರು ಮಸಾಲೆಗಲ್ವ, ಅದರಿಂದ ದಪ್ಪಗೆ ನಾನು ಈರುಳ್ಳಿ ಕುಯ್ಕೋತಾ ಇದ್ದೀನಿ. 1.5 ಈರುಳ್ಳಿ ಮಸಾಲೆಗೆ ದಪ್ಪನ ಕುಯ್ಕೋತಾ ಇದ್ದೀನಿ. ಇನ್ನೊಂದೂವರೆ ಈರುಳ್ಳಿನ ಕಾಳು ಒಗ್ಗರಣೆಗಲ್ವ, ಅದು ಸಣ್ಣ ಸಣ್ಣ ಕುಯ್ಕೊಳ್ಳಿ, ಮಡಿಕೊಳ್ಳ್ರಿ. ಒಬ್ಬೊಬ್ಬರು ಈರುಳ್ಳಿ ಜಾಸ್ತಿ ತಿಂತಾರೆ, ಒಬ್ಬೊಬ್ಬರು ಈರುಳ್ಳಿ ಜಾಸ್ತಿ ತಿನ್ನಲ್ಲ, ನೋಡ್ಕೊಳ್ಳಿ. ಈರುಳ್ಳಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭರವಸೆ. ಈಗ ಟೊಮೊಟೊನ ದಪ್ಪಗೆ ಹಚ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಕಡ್ಡಿ ಎಲೆ ಎರಡನ್ನೂ ಸಣ್ಣ ಸಣ್ಣಗೆ ಹಚ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲ 1 ಗೆಡ್ಡೆ ಫುಲ್ಲು ಎಲ್ಲ ಸಿಪ್ಪೆ ಅಂದರೆ ಮೇಲ್ಗಡೆದೆಲ್ಲ ತೆಗ್ದು ಸ್ವಲ್ಪ ಈ ಥರ ಮಾಡ್ಕೊಂಡು ಈ ಎಸ್ಲುಗಳನ್ನ ಮಡಿಕೊಳ್ಳ್ರಿ. ತಟ್ಟೆಗೆಲ್ಲ ಹಾಕೊಂಡು ಮಡಿಕೋತಾ ಇದ್ದೀನಿ. ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಯಿನ ತುರ್ಕೊಳ್ಳಿ. ಒಬ್ಬರು ಸಾಂಬಾರು ಕಾಯಿ ಹಾಕ್ತಾರೆ, ಒಬ್ಬೊಬ್ಬರು ಸಾಂಬಾರು ಕಾಯಿ ಹಾಕಲ್ಲ, ಬರೀ ಕಾಳು ಒಗ್ಗರಣೆಗೂ ಹಾಕ್ತಾರೆ. ಈಗ ಅಷ್ಟು ಸಾಕು, ಅಷ್ಟು ನಾನು ತುರ್ಕೊಂಡಿದ್ದೀನಿ ಕಾಯಿನ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ತಗೊಬೋದು. ಇಷ್ಟು ಐಟಮ್ಮು ಹಚ್ಕೊಂಡಿದ್ದಾಯಿತು. ಈಗ ಗ್ಯಾಸ್ ಹಚ್ಕೊಳೋಕೆ ಮುಂಚೆ ಕುಕ್ಕರಲ್ಲಿ ನಮಗೆ ಅರ್ಧದಷ್ಟು ನೀರು ಇಟ್ಕೋತಾ ಇದ್ದೀನಿ. ಅದು 3 ಲೀಟ್ರ್ ಕುಕ್ಕರು. ನೋಡಿ, ನಿಮ್ಗೆ ಅಷ್ಟು ತೋರಿಸ್ತಾ ಇದ್ದೀನಿ. ಅದರ ಅರ್ಧದಷ್ಟು ನಾನು ನೀರು ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ತಗೊಳ್ಳಿ. ಗ್ಯಾಸ್ ಹಚ್ಕೊಂಡೆ. ಈಗ ಕುಕ್ಕರ್ನ ಇಕ್ತಾಯಿದ್ದೀನಿ. ಈಗ ತೊಳೆದು ಇಟ್ಕೊಂಡಿರುವಂಥ ಸೊಪ್ಪನ್ನ ಕುಕ್ಕರ್ ಒಳಗೆ ತುಂಬ್ತಾ ಇದ್ದೀನಿ. ನೋಡಿ, ಆ ಥರ ತುಂಬಿದ್ರೆ ಒಳಗಡೆಗೆ ಹೋಗುತ್ತೆ, ಜಾಗನೂ ಆಗುತ್ತೆ. ಈಗ ಒಂದು ಬಟ್ಲಷ್ಟು ಕಾಳು ಅದನ್ನು ತುಂಬ್ತಾ ಇದ್ದೀನಿ. ಹುಳ್ಳಿ ಕಾಳು, ಮೊಳಕೆ ಕಾಳನ್ನ ಬೇಯೋಕ್ಕೆ ಇಟ್ಕೊಂಡಿರೋದು.
ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಬೇಯುವಾಗ ಹಾಕ್ಕೊಂಡ್ರೆ ಕಾಳು ಸೊಪ್ಪು ಕಾಳೆಲ್ಲ ಆಗುತ್ತೆ. ಅದರಿಂದ ನೋಡಿ ನಂಗೆ ಅಳತೆ ತಕ್ಕಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡ್ಕೊಂಡು. ನನಗೆ ಯಾಕೋ ನೀರು ಸಾಲಲ್ಲ ಅನ್ನಿಸ್ತು, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಕಾಳು ಸೊಪ್ಪು ಹೀರ್ಕೊಂಬಿಡುತ್ತಲ್ವ, ಅದರಿಂದ ಸ್ವಲ್ಪ ನೀರು ಹಾಕ್ಕೊಂಡೆ. ಈಗ ಕುಕ್ಕರ್ ಬಾಯಿ ಮುಚ್ತಾ ಇದ್ದೀನಿ. ಈಗ ಇನ್ನೊಂದು ಕಡೆ ಗ್ಯಾಸ್ ಹಚ್ಕೊಂಡು ಬಾಣಲಿ ತಗೊಂಡೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ ಈಗ ಹಚ್ಕೊಂಡು ಮಡಿಕೊಂಡಿದ್ವಲ್ಲ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಟೊಮೊಟೊ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಅವೆಲ್ಲ ಸ್ವಲ್ಪ ಫ್ರೈ ಆಗಲಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 4-5 ಮೆಣಸು ಹಾಕ್ಕೊಂಡಿದ್ದೀನಿ. ಈಗ ಅವೆಲ್ಲ ಸ್ವಲ್ಪ ಹುರ್ಕೊತಾ ಇದ್ದೀನಿ. ಕಲರ್ ಚೇಂಜ್ ಆಗೋ ತನಕ, ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಳಿ. ನೋಡಿ ಕಲರ್ ಚೇಂಜ್ ಆಗಿ ತಣ್ಣಗಾಗಲು ಬಿಟ್ಟಿದ್ದೀನಿ. ಈಗ 2 ವಿಷಲ್ ಕೂಗಿದೆ ಸೊಪ್ಪು ಕಾಳು. ನೋಡಿ ನಿಮಗೆ 2 ವಿಷಲ್ ಬೇಕೋ 3 ವಿಷಲ್ ಬೇಕೋ ನೋಡಿ. ಈಗ ನೀರು ಸೊಪ್ಪು ಕಾಳೆಲ್ಲ ಬೇರ್ಪಡಿಸ್ಕೋಬೇಕು, ಸಪ್ರೇಟ್ ಮಾಡ್ಕೊಳ್ಳಿ. ನೀರು ಬಸ್ಕೊಂಡು ಸೊಪ್ಪು ಕಾಳು ಬೇರೆ ಬರ್ಸ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಬೇಗ ಕೆಲಸ ಆಗುತ್ತೆ ಅನ್ನೋದು. ಈಗ ಸ್ವಲ್ಪ ಕಾಳನ್ನ ಸಾಂಬಾರಿಗೆ ಅಂತ ಸ್ವಲ್ಪ ಎತ್ಕೊತಾ ಇದ್ದೀನಿ. ರುಬ್ಕೊಳೋಕ್ಕೋಸ್ಕರ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ, ಎತ್ಕೊಳ್ಬೇಕು. ತೆಳ್ಳಗೆ ಬೇಕು ಅಂದರೆ ಇದರೊಳಗೆ 3 ತೊಗೊಂಡಿದ್ದು 3 ಸ್ಪೂನ್ ಆಗೋಷ್ಟು ನೋಡಿ. ಅಷ್ಟು ನಿಮಗೆಷ್ಟು ಬೇಕು ನೋಡಿ. ನೋಡಿ ಅಷ್ಟು ನಂಗೆ ಸಾಲುತ್ತೆ. ನೀರನ್ನ ಚೆಲ್ಲಬಾರ್ದು, ಹಾಗೆ ಮಾಡ್ಕೋಬೇಕು. ಈಗ ಮಸಾಲೆಗೆ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ಈಗ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು ಅದನ್ನೆಲ್ಲ ಹುರ್ಕೊಂಡಿದ್ವಲ್ಲ, ಅದನ್ನು ಎಲ್ಲ ಮಿಕ್ಸಿ ಜಾರ್ ಒಳಗೆ ಹಾಕ್ತಾಯಿದ್ದೀನಿ ರುಬ್ಕೊಳಕ್ಕೆ. ನೋಡಿ ಈಗ ನಮಗೆ ರುಚಿಗೆ ತಕ್ಕಷ್ಟು ಒಬ್ಬೊಬ್ಬರು ಮೆಣಸಿನ್ಕಾಯಿ ಹಾಕ್ತಾರೆ, ಮೆಣಸಿನ್ಕಾಯಿ ಬಳಸಲ್ಲ. ಖಾರದ ಪುಡಿ ಒಂದು ಅರ್ಧ ಸ್ಪೂನು. ಈಗ ಒಂದು ನಿಂಬೆಹಣ್ಣು ಗಾತ್ರಷ್ಟು ಹುಣಸೆಹಣ್ಣು ಹಾಕ್ಕೊಂಡು ನೀರು ಬಿಟ್ಕೊಂಡು ನಮ್ಗೆ ಮಡ್ಕೊಂಡಿದ್ವಲ್ಲ ಕಾಳನ್ನ, ಅದನ್ನು ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಈಗ ಮಸಾಲೆ ರುಬ್ಕೊಂಡಿದ್ದೀವಿ. ಕಡೆ ಗ್ಯಾಸ್ ಹಚ್ಕೊಂಡು ಈರುಳ್ಳಿ ಹಾಕಿ ಸೊಪ್ಪು ಎಲ್ಲ ಮಸಾಲೆ ಹಾಕ್ಕೊಂಡಿದ್ದೀವಿ. ನೋಡಿ ಈಗ ಮಸಾಲೆಗೆ ಆ ನೀರು ಇಟ್ಕೊಂಡಿದ್ವ, ಆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಆ ನೀರಲ್ಲೇ ಇರೋದಂತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಬಾಣಲಿ ತಗೊಂಡು ನೋಡಿ, ಈಗ ಎಷ್ಟು ಬೇಕೋ ಅಷ್ಟು ಎಣ್ಣೆ ಬಿಟ್ಕೊಳ್ಳಿ. ಸ್ವಲ್ಪ ಬಿಸಿ ಆಯ್ತಾ ಇದೆ. ಈಗ ಸಾಸಿವೆ ಹಾಕ್ತೆ. ಸಿಡಿತಾ ಇದೆ ಸಾಸಿವೆ. ಈಗ ಕರಿಬೇವು ಸ್ವಲ್ಪ ಹಾಕ್ತೆ.
ಅದು ಕೂಡ ಸಿಗ್ತಾಯಿ. ಈರುಳ್ಳಿ ಸಣ್ಣಗೆ ಹಚ್ಚಿ ಮಾಡಿಕೊಂಡಿರೋಂಥ ಈರುಳ್ಳಿ ಹಾಕ್ತೆ. ನೋಡಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಹುರ್ಕೊಳ್ಳಿ ಹಿಂಗೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಸೊಪ್ಪು ಕಾಳನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಅವನ್ನ ಫುಲ್ಲು ಮೇಲೆ ಕೆಳಗೆ ಕೈ ಆಡಿಸ್ಬೇಕು, ಯಾಕೆಂದರೆ ಒಂದೇ ಕಡೆ ಸೀದೋಗ್ಬಿಡುತ್ತೆ. ಅದರಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಕೈ ಆಡಬೇಕು. ಆಮೇಲೆ ತೆಂಗಿನಕಾಯಿ ತುರಿ ನಿಮಗೆ ಹಾಕ್ಕೊಳ್ಳಿ ಮೇಲೆ, ಟೇಸ್ಟ್ಗೆ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ.